ಹೊಸ ಡ್ಯಾಮ್ ಕಟ್ಟಿ ಅಲ್ಲಿಂದ ನೀರನ್ನು ಮಾಣಿ ಜಲಾಶಯಕ್ಕೆ ಹಾಕಿ ನಂತರ ಹಂತ ಹಂತವಾಗಿ ಎತ್ತರದ ಆಗುಂಬೆ, ಕಾರೆ, ಶಿರಳಾಳು ತೊಟ್ಟಿಗಳಿಗೆ ಹಾಕಿ ಸಮುದ್ರ ಮಟ್ಟದ 980 ಮೀಟರುಗಳ ಎತ್ತರದ ಮೂಡಿಗೆರೆಗೆ ಲಿಫ್ಟ್ ಮಾಡಿ ನಂತರ ಟನಲ್ ಮೂಲಕ ಕಾವೇರಿ ಉಪನದಿಯಾದ ಯಗಚಿ ಜಲಾಶಯಕ್ಕೆ ಹಾಕಿ ಅಲ್ಲಿಂದ ಬೆಂಗಳೂರು ನಗರಕ್ಕೆ ಗುರುತ್ವಾಕರ್ಷಣೆಯ ಮೂಲಕವೇ ಹರಿಸಲಾಗುವುದು. ಮೂರೂವರೆ ಮೀಟರುಗಳ 3 ಪೈಪುಗಳು ಸುಮಾರು 180 ಕಿಲೋಮೀಟರ್ ಉದ್ದದ ರಿಡ್ಜ್ನಲ್ಲಿ ಚಲಿಸಿ 1200 ಎಕರೆಗಳಿಗೂ ಹೆಚ್ಚು ಕಾದಿಟ್ಟ ಮತ್ತು ಹುಲಿ ಅಭಯಾರಣ್ಯವನ್ನು ನಾಶಪಡಿಸಿ ಇಲ್ಲಿ ಕಾಮಗಾರಿ ನಡೆಸಬೇಕಾಗುತ್ತದೆ. ಬನ್ನಿ, ತ್ಯಾಗರಾಜು ಸಮಿತಿ ವರದಿಯ ಬಗ್ಗೆ ತಜ್ಞರ ಅಭಿಪ್ರಾಯಗಳನ್ನೀಗ ಗಮನಿಸೋಣ. ಸರ್, ತ್ಯಾಗರಾಜ್ ಕಮಿಟಿ ವರದಿ ಒಂದು ಕಾನ್ಸೆಪ್ಷಿಯಲ್ ನೋಟ್ ಅಷ್ಟೇ. ಅದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ, ಸೈಂಟಿಫಿಕ್ ಆಗಿಲ್ಲ. ಅದು ತ್ಯಾಗರಾಜ್ ಕಮಿಟಿಗೆ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರೆ ಅದು ನನ್ನ ಪ್ರಕಾರ ಸಾಧ್ಯ ಇಲ್ಲ ಅನಿಸುತ್ತೆ. ರಿಡ್ಜ್ ಪಾಯಿಂಟ್ ಲಿಂಗನಮಕ್ಕಿ ಹತ್ತಿರನೇ 670 ಮೀಟರ್ನಲ್ಲಿದೆ ಲೋಯೆಸ್ಟ್ ಪಾಯಿಂಟ್. ಅದು ಆ ಲೋಯೆಸ್ಟ್ ಪಾಯಿಂಟ್ನಲ್ಲಿ ನೀರನ್ನ ಪೂರ್ವಕ್ಕೆ ತರೋದ್ರ ಬದಲು 670 ಬದಲು ಹೆಚ್ಚು ಕಡಿಮೆ ಅದನ್ನು ಪೀಕ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತಂದು ಹೇಳೋದು ಅದು ತಾಂತ್ರಿಕವಾಗಿ ಯಾವ ರೀತಿಯಲ್ಲೂ ಒಪ್ಪೋದಕ್ಕಾಗೋದಿಲ್ಲ. ಇದು ಅನಾವಶ್ಯಕವಾಗಿ ಒಂದು ನಮ್ಮಲ್ಲಿ ಹೇಳ್ದಂಗೆ ದ್ರಾವಿಡ ಪ್ರಾಣಾಯಾಮ ಅಂತ ಹಿಂಗೆ ಇಟ್ಕೊಳ್ಳೋ ಮೂಗನ ಹಿಂದ್ಗಡೆಯಿಂದ ಸುತ್ತಾಕೊಂಡು ಬಂದಂಗೆ ಆಗುತ್ತೆ. ಪಶ್ಚಿಮದಲ್ಲಿರೋ ನೀರನ್ನ ನಾವು ಇತ್ಲಾಗ ತರಬೇಕಾದಾಗ ನಾವು ಅದೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ. ಈಗಾಗಲೇ ಇದಾಗಲೇ ನಮ್ಮ ಬಾರ್ಡ್ರಲ್ಲಿ ಬಂದಿದೆ, ಪೂರ್ವದ ಬಾರ್ಡ್ರಲ್ಲಿ ಬಂದಿದೆ. ಪೂರ್ವದ ಬಾರ್ಡರ್ ಬಂದಿರೋದನ್ನ ತಿರುಗುನುವೇನೆ ನಾವು ಅಲ್ಲಿ ಹತ್ತೋದ್ರ ಬದಲು ಬೇರೆ ಇಲ್ಲೆಲ್ಲೋ ಹತ್ಬಿಟ್ಟು ತೊಗೊಂಡು ಹೋಗೋದು ಸುಲಭ ಅಂತ ಅಷ್ಟೇ. ಈ ತ್ಯಾಗರಾಜ್ ಕಮಿಟಿ ರಿಪೋರ್ಟ್ ಕೊಟ್ಟು ಅದ್ರ ಮೇಲೆ ಮಾಡಿಫೈ ಮಾಡಿಕೊಂಡು ಆ ರಿಡ್ಜ್ ಲೈನ್ ಮೇಲೆ ಪೈಪ್ ಲೈನ್ ಹಾಕ್ಕೊಂಡು ಯಕ್ಷಿಗಾರು ಆಗಲಿ ಇನ್ನೆಲ್ಗಾರು ತೊಗೊಂಡ್ಬರ್ತೀನಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ನಾಟ್ ವರ್ಕಬಲ್. ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಕೇಳಿದ್ದೀರಿ, ಆಕಾಶದ ನೆಗೆದು ಕೆಳಗೆ ಬೀಳ್ತು ಎಲ್ಲ ಮಾಡ್ತಾರೆ. ಈಸ್ ಇಟ್ ರಿಕ್ವೈರ್ಡ್? ನಾಟ್ ರಿಕ್ವೈರ್ಡ್, ಬಟ್ ಸಂಬಡಿ ವಿಲ್ ಡೂ ಇಟ್. ಶರಾವತಿ ಹಿನ್ನೀರಿನೊಳಗೆ ಇನ್ನೊಂದು ಡ್ಯಾಮ್ ಕಟ್ಟೋದು ಅಂತ ಅನ್ನೋದಿದೆಯಲ್ಲ, ಅದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅನ್ನೋದ್ರ ಬಗ್ಗೆ ಅದು ಒಂದು ಪರಿಕಲ್ಪನೆ ಇಲ್ಲ. ಈಗ ಒಂದು ಅದಕ್ಕೆ ಶರಾವತಿ ಹಿಂದುಗಡೆಯಲ್ಲಿ ಯಾವ ಡ್ಯಾಮ್ ಸೈಡ್ ಶರಾವತಿ ಆಗ್ಲೇನೇ ಒಂದು ಡ್ಯಾಮನ್ನು ಮುಳುಗಿಸಿದೆ, ಹಿರೇಭಾಸ್ಕರ್ನ ಮುಳುಗಿಸಿದೆ. ಅದು ಇನ್ನೊಂದು ಡ್ಯಾಮ್ನ ಕಟ್ಟಬೇಕಾದಂಥ ಅವಶ್ಯಕತೆ ಇದೆಯಾ? ಅದು ತಪ್ಪು ಅಂತ ಅನಿಸುತ್ತೆ ನನಗೆ. ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ಜಾಗ ಕೂಡ ಇಲ್ಲ, ಅವಶ್ಯಕತೆ ಕೂಡ ಇಲ್ಲ. ಅದು ಸಂಪೂರ್ಣವಾಗಿ ನನ್ನ ಪ್ರಕಾರ ಅವೈಜ್ಞಾನಿಕ, ನೆಸಿಟಿ ಇಲ್ಲದೇ ಇರತಕ್ಕಂಥ ಪ್ರಾಜೆಕ್ಟ್ ಅದು. ಅದರಲ್ಲಿ 7 ಟ್ರಫ್ಗಳಂತ ಹೇಳ್ತಾರೆ. ಟ್ರಫ್ ಅಂತ ಹೇಳ್ತಾರೆ ಅಂದರೆ ಒಂದು ದೊಡ್ಡದೊಂದು ಹೊಂಡದ ಥರ ಮಾಡಬೇಕು ಅಂತ. ಆ ಹೊಂಡದ ಥರ ಮಾಡೋದು ಅಲ್ಲಲ್ಲೇ ಪ್ರತಿಯೊಂದು ಕಡೆಯಲ್ಲಿ ಅಲ್ಲೊಂದು ಕಡೆ ಶೇಖರಣೆ ಮಾಡಿ ಅಲ್ಲಿಂದ ಇದನ್ನು ನಾವು ಮಲ್ಟಿ ಸ್ಟೇಜ್ ಪಂಪಿಂಗ್ ಅಂತ ಹೇಳ್ತೀವಿ. ಒಂದೇ ಸಿಂಗಲ್ ಸ್ಟೇಜ್ನೊಳಗೆ ಅಷ್ಟು ಎತ್ತರ ಮಾಡೋಕ್ಕಾಗೋದಿಲ್ಲ ಅಂತ ಮಲ್ಟಿ ಸ್ಟೇಜ್ ಪಂಪಿಂಗ್ ಮಾಡಿರ್ತಾರೆ. ಮಲ್ಟಿ ಸ್ಟೇಜ್ ಪಂಪಿಂಗ್ನೊಳಗೆ ಒಂದೊಂದು ಕಡೆನೊಳಗೂ ಒಂದೊಂದು ಟ್ಯಾಂಕ್ ಬೇಕು. ಏನು ಪಂಪ್ ಮಾಡ್ತಾಯಿದ್ವಿ ಅದು ಎಷ್ಟು ಟೈಮಿಂದ ಇರಬೇಕು, ಅಲ್ಲಿಂದ ತಿರುಗೋ ಅದು ಅಲ್ಲಿಂದ ಪಂಪ್ನು ಮಾಡಿ ತೆಗೆದು ಇನ್ನೊಂದು ಸ್ಟೇಜಿಗೆ ಮೇಲಕ್ಕೆ ಹೋಗಿ ಎತ್ತಿನೊಳೆ ಬ್ಯಾಲೆನ್ಸಿಂಗ್ ಚೇಂಬರ್ ಇದು ಟ್ರಫ್ ಅಂತಂದು ಮಾಡಿದೆ. ಟ್ರಫ್ನೂ RCCನಲ್ಲೇ ಮಾಡಬೇಕು, ಅದನ್ನೇನು ಸುಮ್ಮನೆ ಅಲ್ಲ, RCCಲೇ ಮಾಡಬೇಕು, ಅದನ್ನೇನು ಮಾಡೋಕ್ಕಾಗೋದಿಲ್ಲ ಬೇರೆದು. ಯಾಕಂದರೆ ಅದು ಅಲ್ಲಿ ಆ ಎತ್ತರದಲ್ಲಿ ನೀರು ಸೇರಿದಾಗ ಮಳೆ ಬಂತು ಅಂತಂದು ಹೇಳಿದ್ರೆ ಹರ್ಕೊಂಡು ಈಚೆ ಕಡೆ ಬಂದುಬಿಟ್ರೆ ಆ ಟ್ರಫೇ ಕೊಚ್ಕೊಂಡು ಹೊಟ್ಟೋಗುತ್ತೆ. ಆ ಟ್ರಫ್ಗಳು ಮಾಡೋದಕ್ಕೆ 4 ಟ್ರಫ್ನ ವೆಸ್ಟರ್ನ್ ಘಾಟ್ನಲ್ಲೇ ಮಾಡಬೇಕಾಗಿದೆ. ನಮ್ಮ ಈಸ್ಟರ್ನ್ ಘಾಟ್ ಇತ್ಲ ಕಡೆಗೆ ಬಂದಾಗ ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ನಲ್ಲಿ 4 ಮಾಡೋದಿದೆ. ಅದಕ್ಕೆ ಮಾಡೋದಕ್ಕೆ ಬೇಕಾದಂಥ ಒಂದು ಸೂಕ್ತ ಜಾಗ, ಅದ್ರ ಬಗ್ಗೆ ಯಾವುದೇ ಒಂದು ಪರಿಕಲ್ಪನೆ ಅಥವಾ ಒಂದು ಇನ್ವೆಸ್ಟಿಗೇಷನ್ನೇ ಆಯಿತು, ಅದ್ರ ಬಗ್ಗೆ ಹೋಗಲಿ ಯಾವ್ದಾದ್ರು ಸ್ಪಾಟ್ನಲ್ಲಿ ನೋಡಿದಾರ, ಈವನ್ ಗೂಗಲ್ನಲ್ಲಿ ಮ್ಯಾಪಲ್ಲಿ ನೋಡಿದ್ರು ಕೂಡ ಅಲ್ಲಿ ಮಾಡೋದು ಬಹಳ ಕಷ್ಟ ಅಂತಂದು ಕಾಣಿಸುತ್ತೆ. ಈ ವ್ಯವಸ್ಥೆಯಲ್ಲಿ ನಾವು ಇದನ್ನು ಕೂಲಂಕುಷವಾಗಿ ನೋಡಿದಾಗ ಈ ಪೈಪ್ಲೈನ್ಗಳಲ್ಲಿ ತೊಗೊಂಡು ಪಂಪ್ ಮಾಡೋದಿದೆಯಲ್ಲ,
ಆ ಪೈಪ್ಲೈನ್ಗಳೆಲ್ಲದನ್ನೂ ಪಶ್ಚಿಮ ಘಟ್ಟದ ರಿಡ್ಜ್ನಲ್ಲಿ ಬರ್ತಾ ಇದೆ. ಆ ಪಶ್ಚಿಮ ಘಟ್ಟದ ರಿಡ್ಜ್ನಲ್ಲಿ ಬಂದಾಗ ಅಲ್ಲಿ ಒಂದು ಅಂದ್ರೆ ನಮ್ಮ ಜನರಿಗೆ ರಿಡ್ಜ್ ಅಂತಂದರೆ ಅದರ ತುಟ್ಟ ತುದಿ ಶಿಖರ ಅಂದರೆ ಒಂದೇ ಪಾಯಿಂಟ್ ಆಗುತ್ತೆ. ಇದು ಶಿಖರ ಕಂಪ್ಲೀಟ್ ಹೆಂಗೆ ಹೋಗುತ್ತೋ ಹಾಗೆ ಹೋಗುತ್ತೆ. ಅದು ಬೆಟ್ಟದ ತುದಿನಲ್ಲಿ ತೊಗೊಂಡು ಹೋಗ್ತಾ ಇರೋದಿದೆ. ಅದು ಫಾರೆಸ್ಟ್ನೊಳಗೆ, ಆ ಬೆಟ್ಟದ ತುದಿನೊಳಗೆ ಈ ಪೈಪ್ಲೈನ್ಗಳನ್ನ ತೊಗೊಂಡು ಹೋಗೋದು. ಅಂದರೆ ರಿಡ್ಜ್ ಅಂದರೆ ನಮ್ಮ ಪರಮಶಿವಯ್ಯನವರ ಮಾಲಾ ಕಾಲುವೆ ರೀತಿ. ಮಾಲಾ ಕಾಲುವೆ ಸ್ವಲ್ಪ ಕೆಳಗಿತ್ತು, ಇದು ಪೂರ್ತಿ ಮೇಲೆ, ಅದಕ್ಕಿಂತ ಮೇಲಿದೆ. ಹೌದು, ಅದಕ್ಕಿಂತ ಮೇಲೆ. ಅಲ್ಲಿ ತೊಗೊಂಡು ಹೋಗುವಾಗ, ಮಾಲಾ ಕಾಲುವೆಗೆ ತೊಗೊಂಡು ಹೋಗುವಾಗ ಯಾವ ರೀತಿಯ ಒಂದು ಸಾಧಕ ಬಾಧಕಗಳಿದ್ವು, ಅದೇ ಸಾಧಕ ಬಾಧಕಗಳು ಅಥವಾ ಅದಕ್ಕಿಂತ ಹೆಚ್ಚಿಂದು. ಯಾಕಂದರೆ ಅಲ್ಲಿ ತನಕ ಹೋಗಿ ಅಲ್ಲಿ ತಲುಪಿ ಅದು 3.5 ಮೀಟ್ರದ್ದು 3.25 ಮೀಟ್ರದ್ದು ಪೈಪುಗಳು 5 ಪೈಪುಗಳನ್ನ ಅಲ್ಲಿ ಹಾಕೋದು, ಒಂದ್ರ ಪಕ್ಕ ಒಂದು ಅದನ್ನು ಹಾಕೋದು. ಮತ್ತು ಇದನ್ನೆಲ್ಲ ಹಾಕೋಕ್ಕಾಗಬೇಕಾದಂಥ ಒಂದು ರಸ್ತೆ ಮಾಡ್ಕೊಂಡು ಹೋಗೋದು. ಅಲ್ಲಿಗೆ ಸರ್ವಿಸ್ ರಸ್ತೆನೂ ಬೇಕಾಗುತ್ತೆ ನಮಗೆ ಆನಂತರದಲ್ಲಿ. ಈ ಪೈಪುಗಳು ಹಾಕೋದಕ್ಕೆ ಬೇಕಲ್ಲ ಅಲ್ಲಿಗೆ ಹೋಗೋದಕ್ಕೆ. ಅಲ್ಲಿಗೆ ಹೋಗೋದು ತಲುಪೋದು ಹೇಗೆ? ಅದು 200 ಕಿಲೋಮೀಟ್ರ್ ಹೆಚ್ಚು ಕಡಿಮೆ. 200 ಕಿಲೋಮೀಟರ್ ರಸ್ತೆ ಮಾಡಬೇಕು ನಾವು ಅಲ್ಲಿ. ಎಲ್ಲ ರಸ್ತೆನೇ ಮಾಡ್ದಿರ ನಾವು ಹಾಗೆ ಮಾಡ್ತೀವಿ ಅಂತ ಅನ್ನೋದಾದರೆ ಅದು ನಮಗೆ ಗೊತ್ತಿಲ್ಲ. ಅದು ಡಾಕ್ಟರ್ ಮಧು ಸೀತಪ್ಪ ಅವರ ವರದಿಯ ವಿನ್ಯಾಸ ಹೀಗಿದೆ. ಲಿಂಗನಮಕ್ಕಿಯಿಂದ 40 TMCಯಷ್ಟು ನೀರನ್ನು ಯಾವುದೇ ಅಣೆಕಟ್ಟೆಯನ್ನು ನಿರ್ಮಿಸದೆ ಸೂಕ್ತ ಸ್ಥಳವನ್ನು ಹುಡುಕಿ ಆ ಪ್ರದೇಶದ ಪಶ್ಚಿಮ ಘಟ್ಟಗಳ ರಿಡ್ಜ್ನ 660 ಮೀಟರ್ಗಳಷ್ಟು ತಗ್ಗಿನ ಭೌಗೋಳಿಕ ಲಾಭವನ್ನು ಬಳಸಿ ಟನಲ್ ಮೂಲಕ ರಿಡ್ಜನ್ನು ದಾಟಿ ಹಾದಿಯಲ್ಲಿ ಬರುವ ಅಂಬ್ಲಿಗೋಳ, ಅಂಜನಾಪುರ ಸರೋವರಗಳ ಮೂಲಕ ಅಜ್ಜಂಪುರದ ಬಳಿ ಇರುವ ಅತ್ತಿಮೊಗ್ಗೆ ಸರೋವರಕ್ಕೆ ಹಾಕಲಾಗುವುದು. ಈ ವರದಿಯಲ್ಲಿ ಯಾವುದೇ ಹೊಸ ಡ್ಯಾಂಗಳು ಅಥವಾ ಸರೋವರಗಳನ್ನು ನಿರ್ಮಿಸುವುದಿಲ್ಲ. ಅಜ್ಜಂಪುರದಿಂದ ಭದ್ರಾ ಮೇಲ್ದಂಡೆಯ ಇನ್ನೂ ಅನುಷ್ಠಾನಗೊಳ್ಳಬೇಕಾಗಿರುವ ತುಮಕೂರು ಬ್ರಾಂಚ್ ಕೆನಾಲ್ನ ಅಗಲವನ್ನು ವಿಸ್ತರಿಸಿ ಮಧುಗಿರಿಯವರೆಗೆ ತರಲಾಗುವುದು. ಇವರ ವರದಿಯಲ್ಲಿ ಸೇವಾ ಕಾಲುವೆ, ಕಾದಿಟ್ಟ ಅರಣ್ಯಗಳ ಮೂಲಕ ಹೋಗದಂತೆ ಎಚ್ಚರ ವಹಿಸಲಾಗಿದೆ. ಚಾಲ್ತಿಯಲ್ಲಿರುವ ಭದ್ರಾ ಸೇವಾ ಕಾಲುವೆ ಉಪಯೋಗಿಸುವುದರಿಂದ ಭೂಸ್ವಾಧೀನದ ಹಣ ಹಾಗೂ ಯೋಜನೆಯ ಸಮಯವನ್ನು ಕಡಿಮೆ ಮಾಡಬಹುದು. ಹಾದಿಯಲ್ಲಿ ಬರುವ ಹಾಗೂ ಖಾಲಿ ಇರುವ ವಾಣಿ ವಿಲಾಸ ಸಾಗರ, ಬೋರನ ಕಣಿವೆ, ತೀತಾ ಸರೋವರ, ಗಾಯತ್ರಿ ಸರೋವರಗಳ ಶೇಖರಣಾ ಸಾಮರ್ಥ್ಯವನ್ನು ಬಳಸಿಕೊಳ್ಳಬಹುದಾಗಿದೆ. ಮಧುಗಿರಿಯಿಂದ ಪೈಪು ಅಥವಾ ಕಾಲುವೆಗಳ ಮೂಲಕ ಬರಪೀಡಿತ ಜಿಲ್ಲೆಗಳಿಗೆ ಈ ನೀರನ್ನು ಹರಿಸಬಹುದು. ಲಿಂಗನಮಕ್ಕಿಯಿಂದ 40 TMCಯಷ್ಟು ನೀರನ್ನು ತೆಗೆಯುವುದರಿಂದ ಒಂದು ವೇಳೆ ಜಲವಿದ್ಯುತ್ ಉತ್ಪಾದನೆ ಕುಂಠಿತಗೊಳ್ಳುತ್ತದೆಂಬ ಆತಂಕ ಸರ್ಕಾರಕ್ಕಿದ್ದಲ್ಲಿ ಅಘನಾಶಿನಿ ನದಿಯಿಂದ 20 TMCಯಷ್ಟು ನೀರನ್ನು 110 ಮೀಟರ್ಗಳಷ್ಟು ಎತ್ತರಕ್ಕೆ ಪಂಪ್ ಮಾಡಿ ಲಿಂಗನಮಕ್ಕಿಗೆ ಹಾಕಬಹುದು. ಇದರ ಜೊತೆಗೆ ಅಪ್ಪರ್ ಬೇಡ್ತಿ ನದಿಯಿಂದ ಕಾಳಿ ಜಲವಿದ್ಯುತ್ ಸಂಕೀರ್ಣ ಜಾಲದ ಭಾಗವಾದ ತಟ್ಟಿ ಹಳ್ಳಕ್ಕೆ ಗುರುತ್ವ ಬಲದಿಂದಲೇ 20 TMCಯಷ್ಟು ನೀರನ್ನು ಹರಿಸಿ ಅದನ್ನು ಸಹ ಜಲವಿದ್ಯುತ್ ಉತ್ಪಾದನೆಗೆ ಬಳಸಿ ಆ ಮೂಲಕ ಲಿಂಗನಮಕ್ಕಿಯಲ್ಲಿ ಸಿಗುವ 40 TMCಯಿಂದ ತಲೆದೋರಬಹುದಾದ ಜಲವಿದ್ಯುತ್ ಉತ್ಪಾದನೆಯ ಕೊರತೆಯನ್ನು ಸರಿದೂಗಿಸಬಹುದಾಗಿದೆ. ಅಘನಾಶಿನಿ ನದಿಯಲ್ಲಿ ವಾರ್ಷಿಕ 165 TMC ನೀರು ಸಮುದ್ರಕ್ಕೆ ಹರಿದು ಹೋಗುತ್ತಿದೆ. ಈ ನದಿಗೆ ಸಂಬಂಧಿಸಿದಂತೆ ಯಾವುದೇ ಯೋಜನೆಗಳು ಇರುವುದಿಲ್ಲ. 165 TMCಗಳಲ್ಲಿ ಕೇವಲ 20 TMC ನೀರನ್ನು ಮಾತ್ರ ಮಳೆಗಾಲದಲ್ಲಿ ಲಿಂಗನಮಕ್ಕಿಗೆ ಹಾಕಲಾಗುವುದು. ಮಾವಿನಗದ್ದೆ ಎಂಬ ಸ್ಥಳದಲ್ಲಿ ಬ್ಯಾರೇಜು ನಿರ್ಮಿಸಿ 120 ಮೀಟರುಗಳ ಎತ್ತರಕ್ಕೆ ಲಿಫ್ಟ್ ಮಾಡಿ ಪೈಪುಗಳ ಮೂಲಕ 27 ಕಿಲೋಮೀಟರ್ ದೂರದ ಲಿಂಗನಮಕ್ಕಿ ಜಲಾಶಯಕ್ಕೆ ಹಾಕಲಾಗುವುದು. ಅಘನಾಶಿನಿ ನದಿಯಲ್ಲಿ ಬ್ಯಾರೇಜು ಕಟ್ಟಿ ನದಿಯ ಹರಿವಿನಲ್ಲಿಯೇ ಶೇಖರಿಸಿ ಅರಣ್ಯ ಮುಳುಗಡೆಯನ್ನು ತಡೆಯಲು ಎಚ್ಚರ ವಹಿಸಲಾಗಿದೆ. ಈ ಯೋಜನೆಗೆ ಒಟ್ಟು ಬೇಕಾಗುವ ಭೂಮಿ ಕೇವಲ 93 ಹೆಕ್ಟೇರುಗಳು ಮಾತ್ರ.
ಬೇಡ್ತಿ ನದಿಯಿಂದ ಪ್ರತಿ ವರ್ಷ ಸುಮಾರು 180ಕ್ಕೂ ಹೆಚ್ಚು ಟಿಎಂಸಿ ನೀರು ಸಮುದ್ರದ ಪಾಲಾಗುತ್ತಿದೆ. ಅಘನಾಶಿನಿಯಂತೆಯೇ ಈ ನದಿಗೆ ಸಂಬಂಧಿಸಿದಂತೆಯೂ ಯಾವುದೇ ಯೋಜನೆಗಳು ಇರುವುದಿಲ್ಲ. ಹುಬ್ಬಳ್ಳಿ ಧಾರವಾಡದ ಕೊಳಚೆ ನೀರು ಬೇಡ್ತಿ ನದಿಯ ಮೇಲ್ಭಾಗದಲ್ಲಿ ಸೇರಿ ನದಿಯನ್ನು ಮಲಿನ ಮಾಡುತ್ತಿದೆ. ಕೊಳಚೆ ನೀರು ಮಿಶ್ರಿತ ನದಿ ನೀರು ಮುಖ್ಯ ಬೇಡ್ತಿ ನದಿಗೆ ಸೇರುವ ಮುನ್ನವೇ, ಅಂದರೆ ತೊಟ್ಲುಗೊಂಡಿ ಹಳ್ಳಿ ಬಳಿ ಬ್ಯಾರೇಜ್ ನಿರ್ಮಿಸಿ 20 ಟಿಎಂಸಿ ನೀರನ್ನ ಟನಲ್ ಮೂಲಕ ಗುರುತ್ವಾಕರ್ಷಣ ಬಲದಿಂದಲೇ ತಟ್ಟಿಹಳ್ಳಿ ಡ್ಯಾಂಗೆ ವಿದ್ಯುತ್ ಉತ್ಪಾದನೆಗಾಗಿ ಮಳೆಗಾಲದಲ್ಲಿ ಮಾತ್ರ ರವಾನಿಸಲಾಗುವುದು. ಇದಕ್ಕೆ ಬೇಕಾಗುವ ಒಟ್ಟು ಭೂಮಿ ಕೇವಲ 35 ಹೆಕ್ಟೇರುಗಳು ಮಾತ್ರ. ಶರಾವತಿಯಲ್ಲಿ ಹೆಚ್ಚು ಕಡಿಮೆ 155 ಟಿ ಎಮ್ ಸಿಗಳಷ್ಟು ನೀರಿದೆ. ನಾವು ಶರಾವತಿನ ಒಂಥರ ಬೇಸ್ ಲೋಡ್ ಥರ ಯೂಸ್ ಮಾಡ್ತಾಯಿದ್ದೀವಿ. ಈಗ ಬೇಸ್ ಲೋಡ್ ಅಂತಂದರೆ ದಿನದ 24 ಗಂಟೆನೂ ನಾವು ಓಡಿಸ್ತಾ ಇದ್ದೀವಿ ಮಿಷನ್ನ. ಒಂದು ಪೀಕ್ ಅವರ್ಸಲ್ಲಿ ಮಾತ್ರ ಅಲ್ಲ, ನಮಗೆ ಆ್ಯಕ್ಚುಲಾಗಿ ಹೈಡ್ರೋ ಪ್ರಾಜೆಕ್ಟ್ಸ್ನ ಪೀಕ್ ಅವರ್ಸಲ್ಲಿ ಮಾತ್ರ ಯೂಸ್ ಮಾಡಿಕೊಂಡ್ರೆ ಸಾಕು. ಮುಂದೆ ಥರ್ಮಲ್ ಪ್ರಾಜೆಕ್ಟ್ಸ್ಗಳು ಬಂದು ನಮಗೆ ಬೇಸ್ ಲೋಡ್ಗಳು ಥರ್ಮಲ್ ಪ್ರಾಜೆಕ್ಟ್ಸಿಂದ ಬರುತ್ತೆ. ಹೈಡ್ರೋ ಪ್ರಾಜೆಕ್ಟ್ಸ್ ನಮಗೆ ಪೀಕ್ ಲೋಡ್ಗಳಿಗೆ ಮಾತ್ರ ಯೂಸ್ ಆಗುತ್ತೆ. 40-50 ಟಿ ಎಮ್ ಸಿ ಅಷ್ಟು ನೀರು ನೀವು ಲಿಂಗನಮಕ್ಕಿಯಿಂದ ಎತ್ತರದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಉಳಿದ ನೀರು ಒಂದು 120 ಟಿ ಎಮ್ ಸಿ ಅಷ್ಟು ನೀರನ್ನು ದಿನದ 8 ಗಂಟೆಗಳ ಕಾಲ ಪೀಕ್ ಲೋಡ್ಗೆ ಏನು ಬೇಕು, ಪೀಕ್ ಅವರ್ಸಲ್ಲಿ ನಿಮಗೇನು ಅವಶ್ಯಕತೆ ಇದೆ ಆ ಟೈಮ್ನಲ್ಲಿ ಉಪಯೋಗಿಸ್ಕೊಂಡ್ರೆ ಆಗುತ್ತೆ, ಸಾಕಾಗತ್ತೆ. ಹಾಗೆ ನಿಮ್ಮ ವರದಲ್ಲಿ ಇರ್ತಕ್ಕಂಥ ಅಘನಾಶಿನಿಯಿಂದ ಲಿಂಗನಮಕ್ಕಿಗೆ ಹಾಕ್ತಕ್ಕಂಥ ಏನು ಯೋಜನೆ ಇದೆ ಅದು ಕೂಡ ಶ್ಲಾಘನೀಯವಾದದ್ದು. ಇಲ್ಲಿ ಏನು ನಾವು ಕೊರತೆ ಇದೆ, ಏನು ನಾವು ನೀರನ್ನು ತೆಗಿತೀವಿ ಅಷ್ಟು ನೀರನ್ನು ಅಘನಾಶಿನಿನಲ್ಲಿ ಯಾವುದೇ ಪ್ರಾಜೆಕ್ಟ್ಗಳಿಲ್ಲ. ಅಲ್ಲಿ ಇರ್ತಕ್ಕಂಥ ಈಲ್ಡಲ್ಲಿ ಇದು ಒಂದು 20-30 ಟಿ ಎಮ್ ಸಿ ನೀವೇನು ಪ್ರಪೋಸ್ ಮಾಡಿದ್ದೀರ ಅಷ್ಟು ನೀರನ್ನು ಎತ್ತದ್ರಿಂದ ಯಾವುದೇ ಥರದ ಹಾನಿ ಇಲ್ಲ, ಯಾವುದೇ ಥರದ ತೊಂದರೆ ಆಗೋದಿಲ್ಲ ಅಘನಾಶಿನಿ ಕುಳದಲ್ಲೂ ಕೂಡ. ಅದೊಂದು ಉತ್ತಮವಾದ ಪ್ರಾಜೆಕ್ಟ್ ಅಂತ ಅನಿಸುತ್ತೆ. ಅದೇ ರೀತಿ ನೀವು ತಟ್ಟಿಹಳ್ಳಕ್ಕೆ ಆಗ್ಮೆಂಟೇಷನ್, ನಾವು ಹಿಂದೆ KPCನಲ್ಲೂ ಅದನ್ನ ಪ್ರಾಜೆಕ್ಟ್ನ ನಾವು ತೊಗೊಂಡಿದ್ವಿ. ಅದಕ್ಕೆ DPR ಕೂಡ ರೆಡಿ ಇದೆ. ಬೆಡ್ತಿಯಿಂದ ತಟ್ಟಿಹಳ್ಳಕ್ಕೆ ನೀರು ಹರಿಸ್ತಕ್ಕಂಥ ಯೋಜನೆ ಇದೆ, ಅಪ್ಪರ್ ಬೆಡ್ತಿಯಿಂದ ಯೋಜನೆ ಇದೆಯಲ್ಲ ಅದನ್ನು ಕೂಡ ಅದಕ್ಕೆ DPR KPCಯಿಂದ DPR ಮಾಡಿದೆ ಸರ್. ಭಾಳ ಹಿಂದೆನೇ DPR ಕೂಡ ಮಾಡಿದ್ದೀವಿ. ಅದು ಗೌರ್ಮೆಂಟ್ ಪಾಲಿಸಿ ಮೇಲೆ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಅದನ್ನು ಒಪ್ಪುಗಂತು ಅಂತಂದರೆ ಅದು ಕೂಡ ನಾವು ಬೆಡ್ತಿಯಿಂದ ನಾವು ತಟ್ಟಿಹಳ್ಳ ಅಂತ ಇದೆ ಅಲ್ಲಿ ಕಾಳಿ ಇದರ ಬೇಸಿನಲ್ಲಿ 20 ಟಿ ಎಮ್ ಸಿ ಅಷ್ಟು ನೀರನ್ನು ಡೈವರ್ಟ್ ಮಾಡಿ ಅದನ್ನು ಪವರ್ ಜನರೇಷನ್ಗೆ ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ಅಕಸ್ಮಾತ್ ನೀರು ಎತ್ತಿದ್ರು ನಾವು ಯಾವುದೇ ಒಂದು ಪವರ್ ಜನರೇಷನ್ ತೊಂದರೆ ಆಗ್ದಂಗೆ ಪವರ್ ಮಾಡ್ಬೋದು ಖಂಡಿತ. ಲಿಂಗನಮಕ್ಕಿಯಿಂದ 40 ಟಿ ಎಮ್ ಸಿ ತೊಗೊಂಡ್ರು ನಿಮ್ಮ ಏನು ಪ್ರಪೋಸಲ್ ನೀವು ಕೊಟ್ಟಿದ್ದೀರಾ ಆಗ್ಮೆಂಟೇಷನ್ ಆಫ್ ವಾಟರ್, ಅದನ್ನ ಲಿಂಗನಮಕ್ಕಿಗಷ್ಟು ತಟ್ಟಿಹಳ್ಳಗೆ ಅಂದರೆ ಕಾಳಿ ಬೇಸಿನ್ಗಷ್ಟು ನೀರನ್ನು ಹರಿಸೋದ್ರಿಂದ ಏನು ನೀವು ಅದರಿಂದ ಪವರ್ ಜನರೇಷನ್ ಕಮ್ಮಿ ಆಗುತ್ತೆ, ಅದನ್ನು ಈ ರೀತಿಯಲ್ಲಿ ಸರಿದೂಗಿಸ್ಬೋದು. ಉತ್ತಮವಾದ ಯೋಜನೆ. ಯು ಹ್ಯಾವ್ ಗಾಟ್ 2-3 ಆಪ್ಷನ್ಸ್ ಫಾರ್ ಯು. ಒನ್ ಆಪ್ಷನ್, ಎಕ್ಸಿಸ್ಟಿಂಗ್ ವ್ಯಾಲೀಸಲ್ಲಿ ವಾಣಿವಿಲಾಸ ಸಾಗರಕ್ಕೆ ತಗೊಬಂದು ಸ್ಟೋರ್ ಮಾಡಿಕೊಂಡು ಅಲ್ಲಿಂದ ಪೂರ್ವ ದಿಕ್ಕಿಗೆ ವರ್ಷವೆಲ್ಲ ಪಂಪ್ ಮಾಡ್ಕೋಬೋದು. ಎರಡನೇ ಆಪ್ಷನ್ನು, ಭದ್ರಾ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಸ್ಟಿಲ್ ಇನ್ ದಿ ಇಂಪ್ಲಿಮೆಂಟೇಷನ್ ಸ್ಟೇಜ್, ಡಿಸೈನ್ ಸ್ಟೇಜ್. ಅಲ್ಲಿ ಸರ್ವಿಸ್ ಕೆನಾಲ್ ಏನು ರೆಡಿ ಮಾಡ್ಕೊಳ್ತಿದ್ದೀರಿ ಅದನ್ನು ಡಬಲ್ ದಿ ಕೆಪಾಸಿಟಿನೋ ತ್ರಿಬಲ್ ದಿ ಕೆಪಾಸಿಟಿನೋ ಮಾಡಿಕೊಂಡು ವಿ ಶುಡ್ ಬಿ ಏಬಲ್ ಟು ಟ್ರಾನ್ಸ್ಪೋರ್ಟ್ ದಿಸ್ ವಾಟರ್ ಅಪ್ ಟು ತುಮಕೂರು ಆರ್ ಈವನ್ ಬಿಯಾಂಡ್ ಅಪ್ ಟು ಚಿಕ್ಕಬಳ್ಳಾಪುರ ಆ್ಯಂಡ್ ಅದರ್ ಪ್ಲೇಸಸ್. ದಟ್ ಇಸ್ ದಿ ಈಸಿಯೆಸ್ಟ್ ಸೊಲ್ಯೂಷನ್. ಬಟ್ ಐ ಆಮ್ ಶೂರ್ ದ್ಯಾಟ್ ಹೊಸನಗರದಿಂದ ಬ್ಯಾಕ್ ವಾಟರ್ಸಿಂದ ನೀವು ಭದ್ರಾ ಲಿಂಕ್ ತೊಗೊಂಡು ಮಾಡೋದು ಸಿಂಪಲ್ ಆ್ಯಂಡ್ ಫೀಸಿಬಿಲಿಟಿ ಇದೆ. ಈ ಪಶ್ಚಿಮ ದಿಕ್ಕಿಗೆ ಪುನಃ ಹೋಗಬೇಕಾಗಿಲ್ಲ, ಈ ರಿಡ್ಜಿಂದ ಪೂರ್ವದಲ್ಲಿ ಓಡಾಡಿ. ಸರ್, ಲಿಂಗನಮಕ್ಕಿಯಿಂದ 45 ಟಿ ಎಮ್ ಸಿ ಬಯಲುಸೀಮೆಗೆ ಹರಿಸಬೇಕಾದ್ರೆ ಸುಮಾರು 350ರಿಂದ 375 ಮೀಟ್ರ್ ಲಿಫ್ಟ್ ಮಾಡಬೇಕಾಗುತ್ತೆ ಸರ್. ಈ ಯೋಜನೆ ಅನುಷ್ಠಾನ ಆಗೋದಕ್ಕೆ ಸುಮಾರು 4-5 ವರ್ಷ, 2020 ಆಗ್ಬೋದು, 2021 ಆಗ್ಬೋದು ಕಂಪ್ಲೀಟ್ ಆಗೋದು. ಆ ಟೈಮಲ್ಲಿ ಇಷ್ಟು ನೀರನ್ನ ಅಷ್ಟು ಕಿಲೋಮೀಟ್ರು ಅಷ್ಟು ಎತ್ತರಕ್ಕೆ ಸಾಗಿಸ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಅಷ್ಟು ಎಲೆಕ್ಟ್ರಿಸಿಟಿ ನಮಗೆ ಸಿಗುತ್ತೆ ಸರ್. ಸರ್, ಒಂದು ಅಧ್ಯಯನದ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2022ನೇ ವರ್ಷದ ಹೊತ್ತಿಗೆ ಈ ನಾನ್ ಪೀಕ್ ಅವರ್ಸ್ ಏನಿದೆ ಆ ಟೈಮ್ನಲ್ಲಿ ನಮಗೆ 1000 ಮೆಗಾವಾಟ್ನಷ್ಟು ಎಕ್ಸಸ್ ಪವರ್ ಇರುತ್ತೆ ಅಂತ ವರದಿ ಬಂದಿದೆ. ಅಂದರೆ ನಾವು ಏನು ಜನ್ರೇಷನ್ ಮಾಡ್ತಿರ್ತೀವೋ ಅದಕ್ಕಿಂತ 1000 ಮೆಗಾವಾಟ್ನಷ್ಟು ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಆ ಎಕ್ಸಸ್ ಪವರ್ನ ನಾವೆಲ್ಲೂ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ, ಪವರನ್ನು ಸ್ಟೋರ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಸೊ ಆ ಟೈಮ್ನಲ್ಲಿ ಲಿಂಗನಮಕ್ಕಿಯಿಂದ ಆ ಪವರ್ನ ಯೂಸ್ ಮಾಡಿಕೊಂಡು, ಎಕ್ಸಸ್ ಪವರ್ನ ಯೂಸ್ ಮಾಡಿಕೊಂಡು ಖಂಡಿತವಾಗಿ
ನೀರನ್ನು ಲಿಫ್ಟ್ ಮಾಡ್ಕೋಬೋದು, Lift ಮಾಡಿ ಬಯಲುಸೀಮೆಗೆ ಬಯಲುಸೀಮೆಗೆ ಹರಿಸ್ಬೋದು ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಇರುವಂಥದ್ದು ಸತ್ಯ. ಅದರಲ್ಲಿ 8 ಲಕ್ಷಕ್ಕೂ ಹೆಚ್ಚು ಕೊಳವೆ ಬಾವಿಗಳು ನಮ್ಮ ಬಯಲುಸೀಮೆಯ 2-3 ಜಿಲ್ಲೆಗಳಲ್ಲಿದೆ. ಸರಾಸರಿ 1200 ಅಡಿ ಆಳದಿಂದ ಕುಡಿಲಿಕ್ಕೆ ಮತ್ತು ಕೃಷಿಗೆ ನಾವು ನೀರನ್ನು ಮೇಲಕ್ಕೆತ್ತಾ ಇದ್ದೀವಿ. ಈ ನೀರನ್ನು ಮೇಲಕ್ಕೆತ್ತಬೇಕಾದ್ರೆ ಸಾಕಷ್ಟು ವಿದ್ಯುತ್ ಖರ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಒಂದು 6,500 ರಿಂದ 7,000 ಕೋಟಿ ರೂಪಾಯಿ ವಿದ್ಯುತ್ನ ಸಹಾಯಧನ ಏನು ಕೊಡ್ತಾ ಇದ್ದೀರಿ, ಅದರಲ್ಲಿ ನಮ್ಮ ಈ ಜಿಲ್ಲೆಗಳ ಈ ಕೊಳವೆ ಬಾವಿಗಳಿಗೆ 3,000 ಕೋಟಿಗೂ ಹೆಚ್ಚು ಸಹಾಯಧನ ನಾವೇ ಬೆಳೆಸ್ಕೊಳ್ತಾ ಇದ್ದೀವಿ. ಹಾಗಾಗಿ ನೀವು ಶರಾವತಿ ಮತ್ತು ಅಘನಾಶಿನಿಯಿಂದ ಒಂದು 40-50 TMC ನೀರನ್ನು ತಂದು ನಮ್ಮ ಬಯಲುಸೀಮೆಗೆ ಹರಿಸಿದರೆ ನಮ್ಮ ಅಂತರ್ಜಲದ ಮಟ್ಟ 1,500 ಅಡಿಯಿಂದ 200 ಮತ್ತು 250 ಅಡಿ ಎತ್ತರಕ್ಕೆ ಬರುತ್ತೆ. ಬಂದಾಗ ನಾವು ಬಳಸ್ತಕ್ಕಂಥ ವಿದ್ಯುತ್ ಪ್ರಮಾಣ 90% ಉಳಿತಾಯ ಆಗುತ್ತೆ. ಸರ್ಕಾರ ಕೊಡ್ತಕ್ಕಂಥ ಸಹಾಯಧನ 2-3 ಸಾವಿರ ಕೋಟಿ ರೂಪಾಯಿ ಉಳಿಯುತ್ತೆ. ಲಕ್ಷಾಂತರ ಎಕರೆಗಳಲ್ಲಿ ನಾವು ಸಮೃದ್ಧವಾದ ವ್ಯವಸಾಯ ಮಾಡಿ ರಾಜ್ಯಕ್ಕೆ 16,000 ಕೋಟಿ ರೂಪಾಯಿ ಕೊಡುಗೆ ಕೊಡ್ತೀವಿ. ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಶತಶೃಂಗ ಶ್ರೇಣಿಗಳಲ್ಲಿ ಹಾಗೂ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಇಂಡಸ್ಟ್ರೀಸ್ ಮೇಲೆ ಸೋಲಾರ್ ವಿದ್ಯುತ್ತನ್ನು ಕಂಪಲ್ಸರಿ ಮಾಡೋದ್ರಿಂದ ಅಲ್ಲಿನ ಕಾಂಪನ್ಸೇಟ್ ಮಾಡ್ಕೊಳ್ಳೋಕ್ಕೆ ಒಂದು ವಿಧಾನದಲ್ಲಿ ಸರಿದೂಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ವಾದ. ಚಿತ್ರದುರ್ಗ ಈ ಭಾಗದಲ್ಲಿರ್ತಕ್ಕಂಥ ವಿಂಡ್ ಮಿಲ್ಸಿಂದ ಪವರ್ ಜನ್ರೇಷನ್ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ಯಥೇಚ್ಛವಾಗಿ ಮಾಡಿದ್ದೇ ಆದಲ್ಲಿ ಈ ಭಾಗದ ಕೂಡ ಪವರ್ ಜನ್ರೇಷನ್ ಮಾಡ್ಕೊಳ್ಳೋದ್ರಿಂದ ಹೈಡ್ರಾಲಿಕ್ ಪವರ್ಗಿಂತ ಈ ರೀತಿಯಾದ ಪವರ್ ಜನ್ರೇಷನಿಂದ ಸರಿದೂಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಕುಡಿಯೋ ನೀರಿಗೆ ಕೊಡೋದಕ್ಕೆ ಎತ್ತಿನ ಹೊಳೆ ಯೋಜನೆ ಮಾಡಿದಿರಿ. ನಾಳೆ ಕೆರೆಗಳಿಗೆ ತುಂಬೋದಕ್ಕೆ, ವ್ಯವಸಾಯಕ್ಕೆ, ನಮ್ಮ ಭಾಗದ ಜನಕ್ಕೆ ಈಗ ಪರಮಶಿವ ವರದಿ ಆಗೋದಿಲ್ಲ ಅಂತ ಆದಮೇಲೆ ಎಲ್ಲಿಂದ ನೀರು ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿದೆ. We cannot live without water, we can live without power. Sir, power can be, there is an alternate for power. ಪವರ್ಗೆ ಆಲ್ಟರ್ನೇಟ್ ಇದೆ, ನೀರಿಗೆ ಆಲ್ಟರ್ನೇಟ್ ಇಲ್ವಲ್ಲ. ನೀವೇ ಒಂದು ಶರಾವತಿಯಾಗಿ ನಾನು ಇದು ಹೇಳ್ತಾ ಇದ್ರೆ ಅವತ್ತೊಂದು ದಿವಸ ಅದು ಇಟ್ ಕಮ್ಸ್ ಇನ್ ಟು ದ ದಿಸ್ ಒನ್ ಆಫ್ ಪವರ್ ಡಿಪಾರ್ಟ್ಮೆಂಟ್ KPC ಇದನ್ನು ಬರ್ತಾ ಇರೋದ್ರಿಂದ ಅದನ್ನು ನೀವು ಕೊಟ್ಟಿರೋದನ್ನು ಕೂಡ ನಾವು ಫಾರ್ವರ್ಡೆಡ್ ಟು ದ ಗೌರ್ಮೆಂಟ್ ಆ್ಯಂಡ್ ಅದು ಪವರ್ ಡಿಪಾರ್ಟ್ಮೆಂಟ್ ಅಂತ ಚೀಫ್ ಮಿನಿಸ್ಟರ್ ವಿಲ್ ಟೇಕ್. ಮತ್ತು ಭಾಳಷ್ಟು ಜನ ಇವತ್ತು ದಿವಸ ಅದನ್ನು ಅನೇಕ ಸಂದರ್ಭದಲ್ಲಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳಿದ್ದಾರೆ. ದಟ್ ಆಲ್ಸೋ ಇಸ್ ಬಿಕಾಸ್ ಅದನ್ನು ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ another department of SWAN, and chief minister and power minister are the people who can ಸಭೆ ಮಾಡಿದ್ರೆ ಅದು ಅವಶ್ಯಕತೆ ಬಂದಾಗ ಇನಿಷಿಯೇಟಿವ್ ಹ್ಯಾಸ್ ಟು ಬಿ ಟೇಕನ್ ಬೈ ದ ಪೇರೆಂಟ್ ಡಿಪಾರ್ಟ್ಮೆಂಟ್ ಆಲ್ವೇಸ್ ಏನ್ರಿ. ಅದಕ್ಕೆ ಅದನ್ನು ಪ್ರಶ್ನೆ ಬಂದಾಗ ಅಥವಾ ಮುಖ್ಯಮಂತ್ರಿಗಳಿದ್ರಿಂದ ಅಥವಾ ಆ ಭಾಗದ ಏನು ಜನಪ್ರತಿನಿಧಿಗಳಿದ್ದಾರೆ, ಅದು ಅವಶ್ಯಕತೆ ಬಂದಾಗ ವಿ ವಿಲ್ ಕಲೆಕ್ಟಿವ್ ಆಗಿ ಇವತ್ತಿನ ದಿವಸ ಇನ್ ದ ಇಂಟ್ರೆಸ್ಟ್ ಆಫ್ ದಟ್ ರೀಜನ್ ವಿತೌಟ್ ಪ್ರೆಸ್ಟೀಜ್ ದಟ್ ಆಲ್ಸೋ ವಿ ವಿಲ್ ಕನ್ಸಿಡರ್ ಅಟ್ ಅನ್ ಅಪ್ರೋಪ್ರಿಯೇಟ್ ಟೈಮ್. ಅಲ್ಲ, ಶರಾವತಿ ಯೋಜನೆ ಬಗ್ಗೆ ಶರಾವತಿಯಿಂದ ಇದಕ್ಕೆ DPR ಮಾಡೋದಕ್ಕೆ ಆರ್ಡರ್ ಮಾಡಿ ಅಂತ ಹೇಳಿದ್ವಿ. ಬಜೆಟಲ್ಲಿ ಬರಲಿಲ್ಲ. ಮಂಗಳವಾರ 17ನೇ ತಾರೀಕು ಮುಖ್ಯಮಂತ್ರಿಗಳನ್ನು ನಾವು ಎಲ್ಲ ಬಯಲುಸೀಮೆ ಶಾಸಕರು ಹೋಗಿ ಮೀಟ್ ಮಾಡಿದಾಗ ದಟ್ ಈಸ್ ಅವರ್ ಸೆಕೆಂಡ್ ಡಿಮಾಂಡ್. ಅದಕ್ಕೆ ಮುಖ್ಯಮಂತ್ರಿಗಳು ನಾನು ಇನ್ನೊಂದು ಸಲ ತಜ್ಞರ ಜೊತೆಗೆ ಚರ್ಚೆ ಮಾಡ್ತೀನಿ, ನಿಮ್ಮನ್ನು ಎಲ್ಲರನ್ನು ಕರೆದು ಮಾತಾಡ್ತೀನಿ, ಆ ಥರ ಇದ್ದರೆ ಸಪ್ಲಿಮೆಂಟ್ರಿ ಆಗಾದರೂ ಹಣ ನಾನು ಕೊಡ್ತೀನಿ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಸಕಲೇಶ್ಪುರದಲ್ಲಿ ಶಂಕುಸ್ಥಾಪನೆ ಆಗಬೇಕಾದಂಥ ಎತ್ತಿನ ಹೊಳೆ ಯೋಜನೆಯ ಕಲ್ಲು ಮಠದ ಅಂಗಳಕ್ಕೆ ಬಂತು. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ಇಂಜಿನಿಯರಿಂಗ್ ಪದವಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ IITಯಲ್ಲಿ. ಮತ್ತು ಪ್ರಗತಿಶೀಲರು, ಪ್ರೋಗ್ರೆಸಿವ್ ಥಿಂಕರ್. ಇವ್ರು ಇವ್ರಿಗೆ ಎಲ್ಲ ಧರ್ಮಗಳ ಜನರಿಗೂ ಇವ್ರ ಬಗ್ಗೆ ಅತಿಯಾದ ವಿಶ್ವಾಸ ಇದೆ. MB ಪಾಟೀಲರು, DK ಶಿವಕುಮಾರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂತ್ಕೊಂಡು 2 ಗಂಟೆ ಚರ್ಚೆ ಮಾಡಿದ್ರೆ ಈ ಎರಡೂ ಯೋಜನೆಗಳನ್ನು ಸುಲಭವಾಗಿ ಅನುಷ್ಠಾನ ಮಾಡ್ಬೋದು. ನಾವು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವ್ರಿಗೆ ಸರ್ಕಾರಕ್ಕೆ ಕೊಟ್ಟಂಥ ವರದಿಯನ್ನು ನಮ್ಮ ಮಳ್ಳೂರು ಶಿವಣ್ಣವರು ಈಗಾಗಲೇ ಸ್ವಾಮೀಜಿಯವ್ರ ಕೈ ತಲುಪಿಸಿದ್ದಾರೆ. ಸ್ವಾಮೀಜಿಯವರು ಅದ್ರ ಬಗ್ಗೆ ಅಧ್ಯಯನ ಮಾಡಿರ್ತೀವಿ ಅಂತ ನಾವು ನಂಬಿರ್ತೇವೆ. ಈಗ ನಮ್ಮ ಬಯಲುಸೀಮೆಗೆ ನೀರು ಕೊಡುವ ಚೆಂಡು ಮಠದ ಅಂಗಳದಲ್ಲಿದೆ, ಸ್ವಾಮೀಜಿಯವರ ಕೈಯಲ್ಲಿದೆ. ಇವ್ರ ಜೊತೆ ಚಿತ್ರದುರ್ಗದ ಮುರುಘಾಶರಣ ಸ್ವಾಮೀಜಿಯವರು, ನಂಜಾವಧೂತ ಸ್ವಾಮೀಜಿಯವರು ಎಲ್ಲರೂ ಒಮ್ಮತವಾಗಿ ಒಂದು ಸರ್ಕಾರದ ಮೇಲೆ ಒತ್ತಡ ತಂದರೆ ಖಂಡಿತ ಈ ಯೋಜನೆಗಳು ಅನುಷ್ಠಾನ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಒಂದು ವೇಳೆ ಸ್ವಾಮೀಜಿಗಳೆಲ್ಲ ಸೇರಿ ಒತ್ತಡ ತರಲಿಲ್ಲ ಅಂದರೆ ಈ ಮಠದ ಅಂಗಳಕ್ಕೆ ನೀರು ಕೊಡೋದಕ್ಕೆ ಇಲ್ಲೆಲ್ಲೂ ನೀರು ಸಿಕ್ಕೋದಿಲ್ಲ. ಮಠದ ಅಂಗಳಕ್ಕೆ ಎತ್ತಿನ ಹೊಳೆ ಪೈಪ್ಗಳಿಂದ ಬರಲ್ಲ, ಆದರೆ ಎತ್ತಿನ ಹೊಳೆಯಿಂದ
ಈ ರೀತಿಯಾದಂಥ ಟ್ರ್ಯಾಕ್ಟರ್ಗಳ ಮೂಲಕ ಮಠದ ಅಂಗಳಕ್ಕೂ ನೀರು ತರಬೇಕಾದಂಥ ಪರಿಸ್ಥಿತಿ ಬಂದೊದಗುತ್ತದೆ. ಚೌಡಪ್ಪನವರ, ಈ ಸುಡು ಬೇಸಿಗೆ ಈ ಬಂಡೆಗಳು ಕಾದೋಗಿದೆ. ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ 2 ನಿಮಿಷದ ಮೇಲೆ. ಎಷ್ಟು ಬಂಡೆಗಳು ಕಾದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೆಂಗಳೂರು ನಗರ ಒಂದು ಕಾಂಕ್ರೀಟ್ ಕಾಡಾಗಿದೆ, ಕಾಂಕ್ರೀಟ್ ಜಂಗಲ್. ಈ ಬಿಸಿಲು ಬಂದಾಗ ಈ ಕಾಂಕ್ರೀಟ್ ಕಟ್ಟಡಗಳಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಆ ಹೀಟು ಬೆಂಗಳೂರು ನಗರದ ಮೇಲೆ ಇರ್ತಕ್ಕಂಥ ಮೋಡಗಳನ್ನ ರೈಸ್ ಮಾಡಿ ಎಲ್ಲವನ್ನು ಸೇರಿಸಿ ಮಳೆ ತರುತ್ತೆ. ಅದನ್ನು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತಾರೆ. ಈ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟು ಬೆಂಗಳೂರು ನಗರದಲ್ಲೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ನಗರಗಳಲ್ಲೂ ಆಗುತ್ತೆ. ಇಟ್ ಈಸ್ ಎ ಪ್ರೂವ್ಡ್ ಫೆನಾಮಿನ. ಆದ್ದರಿಂದ ಬೆಂಗಳೂರಲ್ಲಿ ಸಾಧಾರಣ 900 ಮಿಲಿಮೀಟ್ರ್ ಆಗುವಂಥ ಮಳೆ ಇವತ್ತು 1100-1200 ಮಿಲಿಮೀಟ್ರಿಗೂ ಹೋಗಿದೆ. ಆ ಮಳೆ ನೀರಿನಿಂದ ಸುಮಾರು 40ರಿಂದ 45 TMC ಅಷ್ಟು ನೀರು ಲಭ್ಯತೆ ಇದೆ. ಇಲ್ಲಿ ಬೀಳ್ತಕ್ಕಂಥ ಮಳೆ ಹಾಗೂ ಕೊಳಚೆ ನೀರು ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಶುದ್ಧೀಕರಿಸಿ ವ್ಯವಸಾಯಕ್ಕೆ ಯೋಗ್ಯವಾದಂಥ ನೀರನ್ನು ಮಾಡಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಬಯಲು ಸೀಮೆ ಜಿಲ್ಲೆಗಳಿಗೆ ಹರಿಸ್ಬೋದು. ಈ ಕೊಳಚೆ ನೀರನ್ನ ಸುಮ್ಮನೆ ಫಿಲ್ಟ್ರೇಷನ್ ಮಾಡಿ ಎಲೆ ಮಲಪ್ಶೆಟ್ರ್ ಕೆರೆಯಿಂದ ನಿಮ್ಗೆ 5-6 TMC ನೀರು ನಿಮ್ಮ ಕೆರೆಗಳಿಗೆ ತಂದು ಹಾಕ್ತಿದ್ದೀವಿ ಅಂತ. ನನ್ನ ಆತಂಕ ಏನಂದರೆ, ವೈದ್ಯನಾಗಿ ಎಷ್ಟು ಇಲ್ಲಿ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಇದೆ, ಹೆವಿ ಮೆಟಲ್ಸ್ ಇದೆ, ಮತ್ತು ಹಾಸ್ಪಿಟಲ್ ವೇಸ್ಟ್ ಇದೆ. ಇವೆಲ್ಲ ವೇಸ್ಟ್ಗಳನ್ನ ನೀವು ಬರೀ ಒಂದು ಪ್ರೈಮರಿ ಫಿಲ್ಟ್ರೇಷನಿಂದ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಟರ್ಷರಿ ಫಿಲ್ಟ್ರೇಷನ್ ಆದರೂ ಮಾಡಬೇಕು. ಆ ನೀರು ನಮ್ಮ ಭತ್ತದ ಲ್ಯಾಂಡ್ಗೆ ಹೋದರೆ ಅಲ್ಲಿರ್ತಕ್ಕಂಥ ರೈಸೋಬಿಯಮ್ಗೆಲ್ಲ ಎಷ್ಟು ಎಫೆಕ್ಟ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಮೈಕ್ರೋಬಿಯಲ್ ಕಲ್ಚರಲ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಫ್ಲೋರಾ ಹೂನೋಸ್ ಇಲ್ಲಿರೋ ಕೆಲವು ಡಿಸೀಸಸ್ ಜಾಸ್ತಿ ಆದರೂ ಆಗ್ಬೋದು, ಪ್ಲಾಂಟ್ ಡಿಸೀಸಸ್. ಸೊ ನೋ ಒನ್ ಹ್ಯಾಸ್ ಸ್ಟಡಿಡ್. ಬೇರೆ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಸೈಂಟಿಫಿಕ್ ರಿಪೋರ್ಟ್ಸ್ನ ನೋಡಿದಾಗ, ಈಗ ಅಮೇರಿಕದಲ್ಲಿ ಒಂದು ಮಾಡಿದ್ದಾರೆ. ಒಂದು ಪ್ರೈಮರಿ ಟ್ರೀಟ್ಮೆಂಟ್ ಮಾಡಿ ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅದನ್ನು ಸೀವೇಜ್ ವಾಟರ್ನ ಈ ತರಕಾರಿ ಬೆಳೆಗೆ ಬಳಸಿದ್ದಾರೆ. ಅದಾದಮೇಲೆ ತರಕಾರಿನ ತೆಗೆದು ಎಕ್ಸಾಮಿನ್ ಮಾಡಿದ್ದಾರೆ, ಏನೇನು ಇದರಲ್ಲಿ ಅಂಶಗಳು ಸಿವೇಜಲ್ಲಿರೋದು ಇತ್ತು ಅಂತ. ಅದರಲ್ಲಿ ಸೋಪುಯಿಂದ ಹಿಡಿದು ಕೆಮಿಕಲ್ಸಿಂದ ಹಿಡಿದು ರೋಗಿಗಳು ತಗೊಳ್ಳೋ ಔಷಧಿಗಳಿರ್ತವೆ, ಆ ಟ್ರೇಸಸ್ ಎಲ್ಲ ಕಂಡು ಬಂದಿದೆ. ಈಗ ಕೆಲವು ತರಕಾರಿಗಳನ್ನ ನಾವು ಬೇಯಿಸ್ದೇ ತಿಂದ್ಬಿಡ್ತೀವಿ, ಕೆಲವು ತರಕಾರಿಗಳನ್ನ ಬೇಯಿಸಿ ತಿಂತೀವಿ. ಆದ್ದರಿಂದ ಅಲ್ಲಿನ ಒಂದು ವರದಿ ಏನಿದೆ, ಒಂದು ರಿಪೋರ್ಟ್ ಪೇಪರ್ ಏನು ಹೇಳಿದರೆ, ಬರೀ ಪ್ರೈಮರಿ ಸೆಕೆಂಡ್ರಿ ಮಾಡಿದ್ರೆ ಸಾಲಲ್ಲ, ಟರ್ಷರಿ ಟ್ರೀಟ್ಮೆಂಟು ಮಾಡಿ ಆಗ ಈ ಒಂದು ಈ ಕೆಮಿಕಲ್ಸ್ ಏನಿರುತ್ತೆ, ವೇಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ, ಅದು ನಿಮ್ಮ ಫುಡ್ ಚೈನ್ ಎಂಟರ್ ಆಗೋದಿಲ್ಲ ಅಂತ ಅವರ ಅಭಿಪ್ರಾಯ ಮಾಡಿ. ರೈತರೇನು ಇವತ್ತು ಬೆಳೀತಾರೆ, ಖುಷಿ ನೀರಿನ ಮಟ್ಟ ಮೇಲಕ್ಕೆ ಬಂದುಬಿಡ್ತು, ತರಕಾರಿ ಬೆಳೆದ್ರು, ಇದೆಲ್ಲ ಆಯಿತು. ಇದ್ರ ಮೇಲೆ ಆಗಿರ್ತಕ್ಕಂಥ ಒಂದು ದುಷ್ಪರಿಣಾಮ ಮತ್ತು ಈ ವೆಜಿಟೇಬಲ್ಸ್ನ ಯಾರು ತಿಂತಾರೆ, ಈ ಫುಡ್ ಚೈನ್ ಎಂಟರ್ ಆಗುತ್ತೆ. ತಮ್ಮ ಅಭಿಪ್ರಾಯನು? ಆ ಥರ ನಾವು ಕೆರೆಗಳಿಗೆ ನೀರು ಬಿಡೋದ್ರಿಂದ ಸ್ವಲ್ಪ ರೈತರಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಈ ನೀರನ್ನ ನಾವು ಯಾವುದಕ್ಕೂ ಬೇರೆ ಬಳಸಬಾರ್ದು, ಇದು ಸಾಮಾನ್ಯವಾಗಿ ಧಾನ್ಯ ದವಸ ಮಾತ್ರ ಉಪಯೋಗಿಸೋದಕ್ಕೆ ಅನ್ನೋ ಒಂದು. ಎರಡನೇದು, ನಾವು ಫಿಲ್ಟ್ರೇಷನ್ ಲೆವೆಲ್ಲು ಕೂಡ ಇನ್ಕ್ರೀಸ್ ಮಾಡಿ ಬಿಟ್ಟರೆ ಒಂದು ಅನುಕೂಲ ಅಂತಂದರೆ, ಆ ಕೆರೆಗಳಲ್ಲಿ ನೀರು ನಿಲ್ತಾ ಇದ್ದಾಗ ಒಂದು ಕಾಲದಲ್ಲಿ ನಮ್ಗೆ ಗೊತ್ತಿರಬೇಕು, ಕೆರೆಗಳಲ್ಲಿ ನೀರು ನಿಂತಿದ್ದೇ ಪರ್ಕೊಲೇಟ್ ಆಗಿ ನಮ್ಮ ಬಾವಿಗಳೆಲ್ಲ ರೀಚಾರ್ಜ್ ಆಗ್ತಾಯಿದ್ದು. ಆ ಥರ ರೀಚಾರ್ಜ್ ಆಗೋದ್ರಿಂದ ಈ ಕೆಮಿಕಲ್ಸ್ ಎಲ್ಲ ಫಿಲ್ಟರ್ ಔಟ್ ಆಗುತ್ತೆ. ಅರ್ತ್ ಈಸ್ ದ ಗ್ರೇಟೆಸ್ಟ್ ಫಿಲ್ಟರ್ ಆಫ್ ಆಲ್ ದಿ ಥಿಂಗ್ಸ್. ದೀಸ್ ಆರ್ ಆಲ್ ಲರ್ನಿಂಗ್ ಪ್ರೊಸೆಸಸ್. ಐ ಕಂಪ್ಲೀಟ್ಲಿ ಅಗ್ರಿ. ದೇರ್ ಆರ್ ಡೇಂಜರ್ಸ್. ನಾವು ಸ್ಯಾನಿಟರಿ ಲೈನಿಂದ ಬಂದಿದ್ದ ನೀರನ್ನ ಕುಡಿತಿದೀವಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ಅದನ್ನು ತಪ್ಪಿಸೋಕ್ಕೆ ಅಲ್ಲ, ಹಂಗಾದ್ರೆ ಒಂದು ಪ್ರಶ್ನೆ. ನಾನು ಈಗ ನಮ್ಮ ಭೂಮಿ ರಚನೆ ಆಗಿದ್ದು 4.5 ಬಿಲಿಯನ್ ವರ್ಷಗಳಿಂದ. ಅಂದರೆ ಡೈನಾಸಾರ್ಸ್ ಟೈಮಲ್ಲಿ ಇದ್ದಿದ್ದ ನೀರೇ ಇವತ್ತು ನೀರು ಇರೋದು, ಅದೇ ನೀರು ರೀಸೈಕಲ್ ಆಗಿ ಬರ್ತಾ ಇದೆ ಅಲ್ವಾ ಸರ್? ಇಲ್ಲಿಂದ ಹಾರ್ಕೊಂಡು ಮೇಲೆ ಹೋಗುತ್ತೆ, ವಾಪಸ್ ಬರುತ್ತೆ, ಮೋಡ ಆಗುತ್ತೆ, ಕೆಳಗೆ ಒಂದು ರೀತಿ ನಾವು ಕುಡಿಯೋದು ಕಾವೇರಿ ನೀರಾಗಲಿ ಯಾವ್ದು ನೀರಾಗಲಿ, ಇಟ್ಸ್ ಅ ರೀಸೈಕಲ್ಡ್ ವಾಟರ್. ಕರೆಕ್ಟಾಗಿ ಹೇಳಿದ್ರಿ. ಇದಕ್ಕೂ ಒಂದು ಸಮಿತಿ ರಚಿಸಿ, ಒಬ್ಬರು ಬಯೋಡೈವರ್ಸಿಟಿ ಸ್ಪೆಷಲಿಸ್ಟು, ಇನ್ನೊಬ್ಬರು ಅಗ್ರಿಕಲ್ಚರಲ್ ಸೈಂಟಿಸ್ಟ್, ಅನಿಮಲ್ ಸೈಂಟಿಸ್ಟ್, ಹೆಲ್ತ್ ಸೈಂಟಿಸ್ಟು, ಮತ್ತು ಒಂದು ಮೆಡಿಕಲ್ ಡಾಕ್ಟ್ರು, ಕೆಮಿಸ್ಟ್, ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ಸ್ಪೆಷಲಿಸ್ಟು, ಕೆಮಿಸ್ಟು, ಇವರೆಲ್ಲ ಇಂಜಿನಿಯರ್ಸ್ ಎಲ್ಲ ಸೇರಿ ಒಂದು ಸಮಿತಿ ಮಾಡಿ ಬೇರೆ ಸೈಂಟಿಫಿಕ್ ಪೇಪರ್ಸ್ನ ಸ್ಟಡಿ ಮಾಡಿ ಆತರವಾಗಿ ಮಾಡಿ ಇದನ್ನು ಕೊಟ್ಟರೆ ವ್ಯವಸಾಯಕ್ಕೆ ಯೋಗ್ಯವಾದಂಥ ನೀರು, ಇದು ಫುಡ್ ಚೈನ್ ಎಂಟರ್ ಆಗಲ್ಲ ಅಂದರೆ ಸಮಸ್ಯೆ ಇಲ್ಲ. ಅದನ್ನು ಮಾಡದೆ ಇದನ್ನು ಮಾಡ್ತಾ ಇದ್ದಾರೆ, ಅದೇ ನಮ್ಮ ಆಕ್ಷೇಪಣೆ ಇದೆ. ಯಾವುದೇ ನದಿಯ ಮೂಲವಿಲ್ಲದ ಸಿಂಗಪುರಕ್ಕೆ ಮಲೇಷಿಯಾ ದೇಶದೊಂದಿಗಿನ ಒಪ್ಪಂದದಂತೆ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ. 2011ರಲ್ಲಿ ಒಂದು ಒಪ್ಪಂದದ ಅವಧಿ ಮುಗಿದಿದ್ದು 2061ರ ಹೊತ್ತಿಗೆ ಇನ್ನೊಂದು ಒಪ್ಪಂದದ ಅವಧಿಯು ಮುಗಿಯಲಿದೆ. ಆದರೆ ಸಿಂಗಪುರವು ಮಲೇಷಿಯಾ ವಿಧಿಸುತ್ತಿರುವ ಅಧಿಕ ದರದ ಕಾರಣದಿಂದಾಗಿ
ನೀರಿನ ವಿಷಯದಲ್ಲಿ ಸ್ವಾವಲಂಬಿಯಾಗಲು ನಿರ್ಧರಿಸಿದ್ದು ವಾರ್ಷಿಕವಾಗಿ ಸುರಿಯುವ 2000 ಮಿಲಿಮೀಟರ್ ಮಳೆ ನೀರಿನೊಂದಿಗೆ ಕೊಳಚೆ ನೀರನ್ನು ಅಲ್ಟ್ರಾ ಫಿಲ್ಟ್ರೇಷನ್, ಮೆಂಬ್ರೇನ್ ಸಂಸ್ಕರಣೆ, ರಿವರ್ಸ್ ಆಸ್ಮೋಸಿಸ್ ಹಾಗೂ ಅಲ್ಟ್ರಾ ವೈಲೆಟ್ ಥೆರಪಿ ಎಂಬ 4 ಘಟಕಗಳ ಮೂಲಕ ಶುದ್ಧೀಕರಿಸಿ ಬಳಕೆಗೆ ತರುತ್ತಿದೆ. 292 ಕಠಿಣ ಪರೀಕ್ಷೆಗಳಿಗೆ ಒಳಪಟ್ಟು ಹೀಗೆ ಶುದ್ಧೀಕರಣಗೊಂಡ ನೀರನ್ನು ನ್ಯೂ ವಾಟರ್ ಎಂದು ಕರೆಯಲಾಗುತ್ತದೆ. ಕೊಳಚೆ ನೀರನ್ನು ಹೀಗೆ ಶುದ್ಧೀಕರಿಸಬಲ್ಲ 5 ಬೃಹತ್ ಕಾರ್ಖಾನೆಗಳಿದ್ದು ಈ ನೀರು ವಿಶ್ವಸಂಸ್ಥೆ ನಿಗದಿಪಡಿಸಿದ ಕುಡಿಯುವ ನೀರಿನ ಗುಣಮಟ್ಟಕ್ಕಿಂತಲೂ ಹೆಚ್ಚು ಗುಣಮಟ್ಟದ್ದಾಗಿರುವುದು ಗಮನಾರ್ಹ ಅಂಶ. ಇದು ಸಿಂಗಪುರದ ಕಥೆಯಾದರೆ ನಮ್ಮ ದೇಶದ ದುರಂತ ಕಥೆಯನ್ನು ನೋಡಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡೆಸಿದ ಅಧ್ಯಯನದಲ್ಲಿ 152 ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಘಟಕಗಳ ಪೈಕಿ 50% ಘಟಕಗಳು ಕಳಪೆ ಮಟ್ಟದವು ಎಂದು ಸಾಬೀತಾಗಿದೆ. ಈಗ ನಮ್ಮ ಒತ್ತಾಯವೇನೆಂದರೆ ಸರ್ಕಾರ ಉನ್ನತ ತಜ್ಞರ ಸಮಿತಿ ನೇಮಿಸಿ ಕೊಳಚೆ ನೀರು ಶುದ್ಧೀಕರಣಕ್ಕೆ ಸುರಕ್ಷಿತ ತಂತ್ರಜ್ಞಾನ ಯಾವುದು ಎಂಬುದರ ವರದಿ ಪಡೆಯಬೇಕು. ನಂತರ 100 MLDಯಷ್ಟು ಕೊಳಚೆ ನೀರನ್ನು ಆ ತಂತ್ರಜ್ಞಾನದ ಮೂಲಕ ಶುದ್ಧೀಕರಿಸುವ ಪೈಲಟ್ ಯೋಜನೆಯನ್ನು ರೂಪಿಸಿ ಅಲ್ಲಿ ಶುದ್ಧೀಕರಣಗೊಂಡ ನೀರು ಭೂಮಿ ಮತ್ತು ಆಹಾರ ಸರಪಳಿಯನ್ನು ವಿಷಯುಕ್ತಗೊಳಿಸುವುದಿಲ್ಲ ಎಂದು ದೃಢಪಡಿಸಬೇಕು. ಆ ನಂತರವಷ್ಟೇ ಬಯಲು ಸೀಮೆಯ ಕೆರೆಗಳಿಗೆ ಶುದ್ಧೀಕರಿಸಿದ ಕೊಳಚೆ ನೀರು ಹರಿಸುವ ಮಾತು. ಆದರೆ ಕೇವಲ 450 ಕೋಟಿ ರುಗಳ ಮೂಲಕ ಮತ್ತೊಂದು ಕಳಪೆ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಘಟಕ ಸ್ಥಾಪಿಸಿ ಎಲ್ಲರ ಆರೋಗ್ಯವನ್ನೇಕೆ ಹಾಳು ಮಾಡುತ್ತೀರಿ? ನಾವಿರೋ ಸ್ಥಳ ಮೇಕೆದಾಟು. ಇದು ಭೌಗೋಳಿಕವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಭಾಳ ಹತ್ತಿರದಲ್ಲಿದೆ. ಸುಮಾರು 2-3 ದಶಕಗಳಿಂದ ನಮ್ಮ ಜನ ಇಲ್ಲೇ ಇದೆ, ಇಲ್ಲಿಂದ ಹೊಗೇನಕಲ್ಲು, KGF ಭಾಳ ಹತ್ರ, ಇಲ್ಲಿಂದ ನೀರು ಈಸಿಯಾಗಿ ತಂದುಬಿಡ್ಬೋದು ಅಂತ ಹಲವಾರು ರಾಜಕಾರಣಿಗಳು ಪ್ರಯತ್ನ ಪಟ್ಟಿದ್ದಾರೆ ಸರ್. KPCL ಸಂಸ್ಥೆ ಯಾವಾಗ ಈ ಮೇಕೆದಾಟು ಯೋಜನೆಯನ್ನು ಪ್ರಪೋಸಲ್ ಮಾಡ್ತು? KPC 1987ನೇ ಇಸ್ವಿನಲ್ಲಿ ಪ್ರಪೋಸ್ ಮಾಡ್ತು. ಮೊದಲು ಇಲ್ಲಿ ಪ್ರಪೋಸ್ ಮಾಡಿದ್ದು ಇಲ್ಲಿ ವಿದ್ಯುತ್ ಉತ್ಪಾದನೆಗೋಸ್ಕರ. ಇಲ್ಲಿ ನಮಗೆ ಕಾವೇರಿ ಕೊಳದಲ್ಲಿ ಈ ಜಾಗ ಬಿಟ್ಟರೆ ಬೇರೆ ಕಡೆ ಎಲ್ಲೂ ನೀವು ನೀರನ್ನು ಎಕ್ಸೆಸ್ ವಾಟರ್ನ ಸಂಗ್ರಹಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಮೇಕೆದಾಟು ಒಂದು ಜಾಗ. ಇಲ್ಲಿ ನಾವು ಈ ಜಾಗ ಬಿಟ್ಟರೆ ನಿಮ್ಮ ಕರ್ನಾಟಕದಲ್ಲೂ ಇಲ್ಲ, ತಮಿಳುನಾಡಿನಲ್ಲೂ ಈ ಥರ ಜಾಗ ಸಿಗೋದು. KRS ಮೆಟ್ಟೂರು ಮಧ್ಯ ಮತ್ತು ಮೆಟ್ಟೂರಿಂದ ಕೆಳಗೂ ಕೂಡ ಎಲ್ಲೂ ಎಕ್ಸೆಸ್ ವಾಟರ್, ಸಮುದ್ರಕ್ಕೆ ಎಕ್ಸೆಸ್ ಆಗಿ ಹೋಗಿ ಸೇರ್ತಕ್ಕಂಥ ನೀರಿನ ಸಂಗ್ರಹಣಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ. ಇದೇ ಈ ಗುಡ್ಡ ಇದೆಯಲ್ಲ, ಈ ಗುಡ್ಡದ ಹತ್ರನೇ ನಮ್ಮ ಡ್ಯಾಮ್ ಸೈಟ್ ಇಲ್ಲಿ ಪ್ರಪೋಸ್ ಮಾಡಿದ್ರು. ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಮಧ್ಯದಲ್ಲಿ ಒಂದು ಅಣೆಕಟ್ಟು ಕಟ್ಟಿ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಯೋಜನೆ. ಇಲ್ಲಿ ಅಣೆಕಟ್ಟು ಕಟ್ಟಿ ರಿಸರ್ವಾಯರ್ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಇದೆ. ಮೊದಲನೇದಾಗಿ ಬೆಂಗಳೂರಿನ ವಾಟರ್ ಸಪ್ಲೈಗೂ ಕೂಡ ನೀರನ್ನು ಇಲ್ಲಿಂದ ತೊಗೋಬೋದು, ವಿದ್ಯುತ್ ಉತ್ಪಾದನೆ ಕೂಡ ಸಾಧ್ಯ. ಹಾಗೆ ತಮಿಳುನಾಡಿಗೆ ನೀರನ್ನು ಬಿಡಲಿಕ್ಕೆ ಕೂಡ ಈ ರಿಸರ್ವಾಯರ್ ನಮಗೆ ಅನುಕೂಲ ಆಗುತ್ತೆ. ಹಾಗೆ ಟ್ರಿಬ್ಯುನಲ್ನ ಏನು ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ನೀರು ಬಿಡಲಿಕ್ಕೆ ಕೂಡ ಈ ರಿಸರ್ವಾಯರ್ ಬೇಕು. ಪ್ರತಿ ತಿಂಗಳು ತಿಂಗಳಿಗೆ ಇಷ್ಟು ನೀರು ಬಿಡಬೇಕು ಅಂತ ಒಂದು ಆದೇಶ ಇದೆ ಟ್ರಿಬ್ಯುನಲ್ನಿಂದ. ಅದ್ರ ಪ್ರಕಾರ ನೀರು ಬಿಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ KRS ಡ್ಯಾಮು ಮತ್ತು ಕಬಿನಿ ಡ್ಯಾಮಿಂದ ಕೆಳಗಡೆ ಮಳೆ ಬಂದಾಗ ಹರಿದು ಹೋಗ್ತಕ್ಕಂಥ ನೀರನ್ನು ಸಂಗ್ರಹಣೆಗೆ ನಮಗೆ ಬೇರೆ ಯಾವುದೂ ಜಾಗ ಇಲ್ಲ. ಸೊ ಅದಕ್ಕೋಸ್ಕರ ಈ ಡ್ಯಾಮಿನ ಅವಶ್ಯಕತೆ. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅವರೇನು ಪ್ರಪೋಸ್ ಮಾಡಿದ್ರು ತಮಿಳುನಾಡಿಗೆ ಅಂದರೆ, ಇಲ್ಲಿ ಮೇಕೆದಾಟಲ್ಲಿ ಅಣೆಕಟ್ಟು ಕಟ್ಟೋಣ, ನೀವು ಹಣ ಹಾಕಬೇಡಿ, ಕರ್ನಾಟಕನೂ ಹಣ ಹಾಕಬೇಡ, ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಪ್ರಾಜೆಕ್ಟ್ಗೆ ಸ್ಯಾಂಕ್ಷನ್ ಮಾಡ್ತೀವಿ, ಬರೋ ಹೆಚ್ಚುವರಿ ನೀರನ್ನ 2 ರಾಜ್ಯ ಹಂಚ್ಕೊಳ್ಳಿ, ಬರೋ ವಿದ್ಯುತ್ನ 2 ರಾಜ್ಯನೂ ಹಂಚ್ಕೊಳ್ಳಿ ಅಂತ. ಅದು 2 ರಾಜ್ಯಗಳಿಗೆ ಅನುಕೂಲ ಆಗುತ್ತೋ ಅನಾನುಕೂಲ ಆಗುತ್ತೋ? ಅದರಲ್ಲಿ ತಮಿಳ್ನಾಡಿಗಾಗೋ ಅನಾನುಕೂಲ ಏನಿದೆ ಸರ್? ತಮಿಳ್ನಾಡಿಗೆ ಯಾವುದೇ ತರಹದ ಅನಾನುಕೂಲ ಇಲ್ಲ, ಕರ್ನಾಟಕಕ್ಕೂ ಯಾವುದೇ ತರಹದ ಅನಾನುಕೂಲ ಇಲ್ಲ. ಅದರ ಅನುಕೂಲಗಳು ಜಾಸ್ತಿ ಇದೆ. ಅದಕ್ಕೆ ಕರುಣಾನಿಧಿ ಒಪ್ಪಲಿಲ್ಲ. ವಿರೋಧ ಯಾಕೆಂದರೆ ತಮಿಳುನಾಡು ಕಟ್ಟಳೈ ಮತ್ತು ಹೊಗೇನಕಲ್ ಎಂಬ 2 ಕಡೆ ಅಣೆಕಟ್ಟು ಕಟ್ಟಿ ಕಾವೇರಿಯ ಹೆಚ್ಚುವರಿ ನೀರನ್ನು ಕಾವೇರಿ ಜಲಾಯನ ಪ್ರದೇಶಕ್ಕೆ ಸೇರದ ಗುಂಡೈ, ವೈಗೈ ಹಾಗೂ ಪಿನಾಕಿನಿ ನದಿಯ ಪ್ರದೇಶಕ್ಕೆ ಹರಿಸುತ್ತಿದೆ. ಆದರೆ ತನ್ನ ಕೋಟಾದ ಕಾವೇರಿ ನೀರನ್ನೇ ಈ ಪ್ರದೇಶಗಳಿಗೆ ಹರಿಸುತ್ತಿರುವುದಾಗಿ ಟ್ರಿಬ್ಯುನಲ್ಗೆ ಸುಳ್ಳು ಸಮಜಾಯಿಷಿ ನೀಡಿದೆ. ಕಾವೇರಿ ಟ್ರಿಬ್ಯುನಲ್ ವರದಿಯಲ್ಲಿ ಈ ಅಪ್ಸ್ಟ್ರೀಮ್ ಅಂದರೆ ಅಪ್ಪರ್ ರೈಪೇರಿಯನ್ ಸ್ಟೇಟ್ ಕರ್ನಾಟಕದಲ್ಲಿ ಏನಿದೆ,
ನೀವು ಯಾವುದೇ ಅಣೆಕಟ್ಟುಗಳನ್ನ ನಿರ್ಮಿಸುವಂಗಿಲ್ಲ, ರಿಸರ್ವಾಯರ್ಸ್ನ ನಿರ್ಮಿಸುವಂಗಿಲ್ಲ ಅಂತ ನಿರ್ಬಂಧ ಹಾಕಿದ್ದಾರೆ ಅಂತ ಹೇಳ್ತಾರೆ. ಕ್ಲಿಯರಾಗಿ ಹೇಳಿದ್ದಾರೆ, ಯು ಕೆನಾಟ್ ಡಿಸ್ಟರ್ಬ್ ದಿ ಫ್ಲೋ. ಇದು ನಮ್ಮ ರಾಜ್ಯದ ದುರ್ದೈವ. ಈಗ ಮೇಕೆದಾಟದು ಗ್ಲೋಬಲ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ಟೆಂಡರ್ಸ್ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಪಿಕಪ್ ಮಾಡಬೇಕು, ಆ ನೀರು ಸಿಕ್ಕಿದ್ರೆ ಇರಿಗೇಷನ್ಗೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿರ್ಬಂಧ ಇರೋದು ಹೆಚ್ಚುವರಿ ಇರಿಗೇಷನ್ ಅಂದರೆ ನೀರಾವರಿಗೆ ಅನುಕೂಲ ಮಾಡತಕ್ಕಂಥ ಡ್ಯಾಮ್ಗಳನ್ನ ಕಟ್ಟುವಂಗಿಲ್ಲ. ಮೇಕೆದಾಟುನಲ್ಲಿ ಅಣೆಕಟ್ಟು ಕಟ್ಟೋದ್ರಿಂದ ಯಾವುದೇ ತರಹದ ನೀರಾವರಿಗೆ ಅನುಕೂಲ ಇಲ್ಲ, ವಿದ್ಯುತ್ ಉತ್ಪಾದನೆಗೆ ಮಾತ್ರ. ಮತ್ತು ಕುಡಿಯೋ ನೀರಿಗೂ ಕೂಡ ಇಲ್ಲಿಂದ ಪಂಪ್ ಮಾಡಿಕೊಂಡು ನಾವು ಮೇಲೆ ನೀರು ತೊಗೋಬೋದು. ಕುಡಿಯೋ ನೀರಿಗೆ ಏನು ಹೇಳ್ತಾರೆ ಟ್ರಿಬ್ಯುನಲ್ನಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೂ ಆಕ್ಷೇಪಣೆ ಇಲ್ಲ. ಆದರೆ ಏನಪ್ಪ ಅಂತಂದರೆ ನಾವು ಈ ರಿಸರ್ವಾಯರಿಂದ ಮೇಲಕ್ಕೆ ಕುಡಿಯೋ ನೀರಿಗೆ ನೀರು ತೊಗೊಂಡು ಹೋಗೋದಕ್ಕೆ ತಮಿಳ್ನಾಡೋದು ಅಬ್ಜೆಕ್ಷನ್ ಬರಬಾರ್ದು. ಯಾಕೆಂದರೆ ತಮಿಳ್ನಾಡಿಗೆ ನಾವೇನು ನೀರು ಬಿಡಬೇಕು ಅಷ್ಟನ್ನು ಬಿಟ್ಟರೆ ನಾವು ಯಾವ ಥರ ನೀರನ್ನು ಉಪಯೋಗಿಸ್ಕೋತೀವಿ, ಎಸ್ಪೆಷಲಿ ಕುಡಿಯೋ ನೀರಿಗೆ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ತಗಾದೆ ಯಾವುದು ಬರಬಾರ್ದು ತಮಿಳ್ನಾಡಿಂದ. ತಗಾದೆ ಬರಬಾರ್ದು ಅಂತ ನಾವು ಹೇಳ್ತೀವಿ, ಆದರೆ ಅವ್ರು ತಗಾದೆ ತೆಗಿತಾನೆ ಇದ್ದಾರೆ. ಈ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆರೆಗಳಲ್ಲಿ ಹೂಳು ಎತ್ತಿದ್ರೆ ಅವ್ರು ಗಲಾಟೆ ಮಾಡ್ತಾರೆ. ನೀವು ವಿದ್ಯುತ್ ಉತ್ಪಾದನೆಗಾದರೂ ಅಣೆಕಟ್ಟು ಕಟ್ಟಬೇಕಾದ್ರೆ ನೀವು ಅನುಮತಿ ತಗೊಳ್ಬೇಕು, ಕನ್ಸೆಂಟ್ ತೊಗೊಬೇಕು ಲೋಯರ್ ರೈಪೇರಿಯನ್ ಸ್ಟೇಟಿಂದ ಅಂತ ಇದೆ. ಇವಾಗ ನೀವು ಕುಡಿಯೋದಕ್ಕಾದರೂ ನೀವು ಲೋಯರ್ ರೈಪೇರಿಯನ್ ಸ್ಟೇಟಿಂದ ಕನ್ಸೆಂಟ್ ತಗೊಳ್ಬೇಕು ಅಂತ ಹೇಳುತ್ತೆ. ಆದರೆ ಇಲ್ಲಿ ಏಕಾಏಕಿ ನಮ್ಮ ಸರ್ಕಾರ ಇಲ್ಲಿ ಡ್ಯಾಮ್ ಮಾಡ್ತೀವಿ, ನಾವು ತಮಿಳ್ನಾಡು ಆಕ್ಷೇಪಣೆ ಮಾಡೋಂಗಿಲ್ಲ ಅಂತ ಹೊರಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್? ಇಲ್ಲ ಸರ್, ಇದು ಎರಡು ಸ್ಟೇಟ್ಗಳು ಸೇರಿ ಚರ್ಚೆ ನಡೆಸಿ ಒಂದು ಇತ್ಯರ್ಥಕ್ಕೆ ಬರಬೇಕಾದಂಥ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಆಗಬೇಕು ಹೊರತು ನೀವು ಕೋರ್ಟು ತಗಾದೆ ತೊಗೊಂಡು ಹೋಗಿ ಕೋರ್ಟ್ಗೆ ಹೋಗ್ತೀವಿ ಅಂತಂದರೆ ಇದು ಸೆಟಲ್ ಆಗಲ್ಲ. ಏಕಾಏಕಿ ನೀವು ಹೋಗಿ ಡ್ಯಾಮ್ ಕಟ್ತೀವಿ ಅಂದರೆ ಸಾಧ್ಯವಾಗದೇ ಸುಪ್ರೀಂ ಕೋರ್ಟಲ್ಲಿ ಹೋಗ್ತಾರೆ. ಹೌದು, ತಡೆಯಾಜ್ಞೆ ಆಗಲೇ ತಂದಿದ್ದಾರೆ, ತಡೆಯಾಜ್ಞೆಗಳು ಬರ್ತಲೇ ಇರುತ್ತೆ. ಜೊತೆಗೆ ಈ ಕಾವೇರಿ ಕೊಳ್ಳದಲ್ಲಿ ಇರ್ತಕ್ಕಂಥ ನೀರನ್ನು ಕಾವೇರಿ ಬೇಸಿನ್ ಬಿಟ್ಟು ಬೇರೆ ಕಡೆ ಉಪಯೋಗಿಸ್ಲಿಕ್ಕೂ ಅವಕಾಶ ಇರೋದಿಲ್ಲ. ಅಕಸ್ಮಾತ್ ಇಲ್ಲಿ ನಾವು ಕಟ್ಟಿದ್ರು ಕೂಡ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮತ್ತೆ ಅಬ್ಜೆಕ್ಷನ್ ಹಾಕ್ತಾರೆ ಕೆಳಗಡೆ ತಮಿಳುನಾಡು. ಇದರಿಂದ ಈ ಬೇಸಿನ್ ಬಿಟ್ಟು ಹೊರಗಡೆಗೆ ನೀವು ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕಷ್ಟ. ಟ್ರಿಬ್ಯುನಲ್ನಲ್ಲಿ ಸ್ಪಷ್ಟವಾಗಿದೆ. ಈ ಕುಡಿಯೋ ನೀರನ್ನ ನಾವು ಬೆಂಗಳೂರು ನಗರಕ್ಕೆ ಸೀಮಿತಗೊಳಿಸಬೇಕು. ಮತ್ತೆ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಇರ್ತಕ್ಕಂಥ ಇತರೆ ಬಯಲುಸೀಮೆ ಜಿಲ್ಲೆಗಳಿಗೆ, ರಾಮನಗರ, ಕೆಲವು ತಾಲೂಕುಗಳಾದ ಮಂಡ್ಯ, ಇವಕ್ಕೆ ರಿಸ್ಟ್ರಿಕ್ಟ್ ಮಾಡೋದು ಅಷ್ಟೇ. ಈ ಡ್ಯಾಮ್ನಿಂದ ನಾವು 40-50 TMC ನೀರು ಸ್ಟೋರ್ ಮಾಡಬೇಕು ಅಂತಂದರೆ ನಮ್ಮ ಅಂದಾಜಿನ ಪ್ರಕಾರ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ, KPC ಕ್ಯಾಲ್ಕುಲೇಷನ್ ಪ್ರಕಾರ ಸುಮಾರು 5500 ಹೆಕ್ಟೇರ್ ಅರಣ್ಯ ಪ್ರದೇಶ, ಅದು ಎಕರೆ ಅಲ್ಲ, ಹೆಕ್ಟೇರ್ ಅರಣ್ಯ ಪ್ರದೇಶ, ಅದು ವೈಲ್ಡ್ ಲೈಫ್ನಲ್ಲಿ ಮುಳುಗಡೆ ಆಗುತ್ತೆ. ಮುತ್ತತ್ತಿ ಫಾರೆಸ್ಟ್ ವೈಲ್ಡ್ ಲೈಫ್ ಫಾರೆಸ್ಟು ಮುಳುಗಡೆ ಆಗುತ್ತೆ. ಅಂದರೆ ಎಲಿಫೆಂಟ್ ಕಾರಿಡಾರ್. ಹೌದು, ಎಲಿಫೆಂಟ್ ಕಾರಿಡಾರು, ಎಲಿಫೆಂಟ್ ವೈಲ್ಡ್ ಲೈಫ್. ಇದು ವೈಲ್ಡ್ ಲೈಫಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಭಾಳ ಕಷ್ಟ ಇದೆ. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು 2 ತಿಂಗಳ ಮುಂಚೆ ಇಲ್ಲಿ ಮೇಕೆದಾಟು ಅಣೆಕಟ್ಟು ಕಟ್ತೀವಿ ಅಂದರೆ ನಮ್ಮ ರಾಜ್ಯದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟೇ ಅಪೋಸಿಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಲ್ಲಿ ಏನಪ್ಪ ಮಾಡಬೇಕಂತಂದರೆ ಮತ್ತೊಮ್ಮೆ ಸರಿಯಾಗಿ ಸರ್ವೆ ಮಾಡಿ ಈ ಎಂಟೈರ್ ಏರಿಯಾ ನಮ್ಮ ಶಿಂಷಾಯಿಂದ ಕೆಳಗಡೆ ನಮ್ಮ ಮೇಕೆದಾಟು ತನಕ ಸರಿಯಾಗಿ ಸರ್ವೆ ಮಾಡಿ ಎಲ್ಲೆಲ್ಲಿ ಸಣ್ಣ ಸಣ್ಣ ಡ್ಯಾಮ್ಗಳನ್ನು ಕಟ್ಟಿ ನೀರನ್ನು ಸಂಗ್ರಹಣೆ ಮಾಡ್ಬೋದು ಅಂತನ್ನೋದು ವಿಚಾರ ಮಾಡಬೇಕು. ಅದಕ್ಕೆ ಸರಿಯಾದ ರಿಪೋರ್ಟ್ಗಳು ತಯಾರು ಮಾಡಬೇಕು. 40-50 ಬೇಡ, ಒಂದು 20 TMC ಅಷ್ಟು ನೀರು ಸಂಗ್ರಹಣೆ ಮಾಡೋಕ್ಕಾದರೂ ಅದು ಹೆಚ್ಚಿನ ವಿಷಯ. ಆದಷ್ಟು ಸಬ್ಮರ್ಜೆನ್ಸ್ ಕಮ್ಮಿ ಮಾಡಿ ಒಂದು 20 TMC ಅಷ್ಟು ನೀರು ಸಂಗ್ರಹಣೆ ಮಾಡೋ ಯೋಜನೆಗಳನ್ನು ತಯಾರಿಸಿದ್ರೆ ಅದು ಮಾಡಲಿಕ್ಕೆ ಸಾಧ್ಯ. ಅರಣ್ಯದ ಇಲಾಖೆ ಅನುಮತಿ ಬೇಕೇ ಬೇಕು. 5500 ಹೆಕ್ಟೇರ್ಗಿಂತ 1000 ಹೆಕ್ಟೇರ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಅಷ್ಟೇ. ಈ ಟ್ರಿಬ್ಯುನಲ್ ಕಾನೂನು ಇದೆ, ಇಂಟರ್ಸ್ಟೇಟ್ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ತೀರ್ಪು ಕೊಟ್ಟದ್ದನ್ನು ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ ಅಂತ ಒಂದು ಕಾಲಮ್ ಇದೆ. ಆದರೆ ಫಂಡಮೆಂಟಲ್ ರೈಟ್ ಏನಿದೆಯಲ್ಲ, ನೀರು ಗಾಳಿ ಇಲ್ಲದೆ ಮನುಷ್ಯ